ಹಲೋ ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ. ಸೊ ನಮ್ಮ 3 ಹೊಸ ಕ್ರಿಮಿನಲ್ ಲಾಸ್ ಪಾಸ್ ಆಗಿದೆ ಆ್ಯಂಡ್ ಅದರ ಎನ್ಫೋರ್ಸ್ಮೆಂಟ್ ಡೇಟ್ ಅನೌನ್ಸ್ ಆಗಿದೆ. 1st ಜುಲೈ 2024ಗೆ ಎನ್ಫೋರ್ಸ್ಮೆಂಟ್ ಆಗ್ತಿರುವಂಥ, ಜಾರಿಯಲ್ಲಿ ಬರ್ತಿರುವಂಥ ಈ ಹೊಸ ಕ್ರಿಮಿನಲ್ ಲಾಸನ್ನು ತಿಳ್ಕೊಳ್ಳೋದು, ಇದರ ಅವೇರ್ನೆಸ್ ಪಡ್ಕೊಳ್ಳೋದು ಎಲ್ಲರಿಗೂ ಈಗ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ ನಾವು ನಡೆಸ್ತಿರುವಂಥ ಈ ಒಂದು ವಿಡಿಯೋ ಸೀರೀಸಲ್ಲಿ BNS ಅಂದರೆ ಭಾರತೀಯ ನ್ಯಾಯ ಸಂಹಿತ IPCಯ ಹೊಸ ವರ್ಷನ್ ಏನು ಬರ್ತಿದೆ ಇದರ ಬಗ್ಗೆ ಒಂದು ಬ್ರೀಫ್ ವಿಡಿಯೋ ನಾವು ಆಲ್ರೆಡಿ ಡಿಸ್ಕಸ್ ಮಾಡಾಗಿದೆ. ನೀವು ನೋಡಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಅಥವಾ ಮೇಲೆ ಐ ಬಟನ್ನಲ್ಲೂ ಸಹ ಸಿಗುತ್ತೆ. ಸೊ ಇದು ನಮ್ಮ IPC ಮತ್ತು BNS ಅಲ್ಲಿ ಆಗಿರುವಂಥ ಚೇಂಜಸ್ ರಿಲೇಟೆಡ್ ವಿಡಿಯೋ ಆಗಿತ್ತು. ಹೊಸ 20 ಸೆಕ್ಷನ್ಸ್ ಏನು ಆ್ಯಡ್ ಮಾಡಿದ್ದಾರೆ ಆ ಸೆಕ್ಷನ್ಸ್ನ ಎಲ್ಲ ಡಿಸ್ಕಸ್ ಮಾಡಿದ್ವಿ, ಹಾಗೆ ಒಂದಷ್ಟು ಇಂಟ್ರೊಡಕ್ಷನ್ ಮಾಡಿದ್ವಿ. ಇದು ನಮ್ಮ ಸೆಕೆಂಡ್ ವಿಡಿಯೋ. ಇದೇ ವಿಡಿಯೋ ಸೀರೀಸಲ್ಲಿ 3 ನ್ಯೂ ಕ್ರಿಮಿನಲ್ ಲಾಸ್ ಸೀರೀಸ್ ಪ್ಲೇಲಿಸ್ಟ್ ಏನು ನಿಮಗೆ ಕಾಣಿಸ್ತದೆ ಅದರಲ್ಲಿ. ಸೊ ಈ ವಿಡಿಯೋ ಅಲ್ಲಿ ಇವತ್ತಿನ ಲೆಕ್ಚರಲ್ಲಿ ನಾವು ನಮ್ಮ CRPC ಪ್ರೊಸೀಜರಲ್ ಕೋಡ್, CRPC ಏನಿದೆ ಕ್ರಿಮಿನಲ್ ಪ್ರೊಸೀಜರಲ್ ಕೋಡ್, ಇದರ ಹೊಸ ಒಂದು ವರ್ಷನ್ ಏನು ಬರ್ತದೆ ದಟ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023 BNSS 2023 ಇದರ ಹೆಸರಾಗಿರುತ್ತೆ ಇನ್ನು ಮುಂದೆ. ಸೊ ಇದರಲ್ಲಿ ನಾವು ಹೊಸದಾಗಿ ಆ್ಯಡ್ ಆದಂಥ ಸೆಕ್ಷನ್ಸ್ ಏನೆಲ್ಲ ಆ್ಯಡ್ ಆಗಿದೆ ಹೊಸದಾಗಿ, ಆ್ಯಂಡ್ ಏನೆಲ್ಲ ಮೊದಲು ಇತ್ತು, ಮುಂಚೆ ಇತ್ತು. ಒಂದು ಮೇಜರ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರ್ಬೋದು, ಮೆಟ್ರೋಪಾಲಿಟನ್ ಮಜಿಸ್ಟ್ರೇಟ್, ಆ ಒಂದು ಕಂಪ್ಲೀಟ್ ಸೆಕ್ಷನ್ 8 ಮೆಟ್ರೋಪಾಲಿಟನ್ ಏರಿಯಾಸ್ನ ಡಿಫೈನ್ ಮಾಡ್ತಿತ್ತು. ಇದರ ರಿಲೇಟೆಡ್ ಕಂಪ್ಲೀಟ್ ಆಗಿ ನಾವು ಕಾನ್ಸೆಪ್ಟ್ನ ತೆಗೆದಾಕಿದ್ದೀವಿ. ಹೊಸ BNSS ಅಲ್ಲಿ ನಿಮಗೆ ಕಾಣಿಸೋದಿಲ್ಲ. ಸೊ ಈಗ BNSS ಅಲ್ಲಿ ಏನೆಲ್ಲ ಆ್ಯಡ್ ಆಗಿದೆ ಹೊಸ ಪ್ರಾವಿಷನ್ಸ್, ಹಾಗೂ ಮುಂಚೆ ಇದ್ದಂಥ CRPC ಅಲ್ಲಿ ಇದ್ದಂಥ ಪ್ರಾವಿಷನ್ಸ್ನ ಏನನ್ನೆಲ್ಲ ತೆಗೆದಿದ್ದೀವಿ ಅಂದರೆ ಇನ್ನು ಮುಂದೆ ಕಾಣಿಸೋದಿಲ್ಲ, ಆ ಪ್ರಾವಿಷನ್ಸ್ ಏನು, ಈ ಎರಡೂ ಲಿಸ್ಟನ್ನು ನೋಡೋಣ. ಆ್ಯಂಡ್ ಇದೊಂದು ಬ್ರೀಫ್ ಅಗೇನ್ ಇಂಟ್ರೊಡಕ್ಷನ್ ಆಗಿರುತ್ತೆ ನಮಗೆ CRPC ಹಾಗೂ ಈ ಹೊಸ BNSS. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಟಿಲ್ ದ ಎಂಡ್, ಬಿಕಾಸ್ ನಿಮಗೆ ಒಂದು ಕಂಪ್ಲೀಟ್ ಬ್ರೀಫ್ ಆಗಿ ನಿಮಗೆ ಒಂದು ಇಂಟ್ರೊಡಕ್ಷನ್ ಸಿಗುತ್ತೆ. ನಿಮಗಿರುವಂಥ ಒಂದು ಚೂರು ಭಯ ಇನ್ನಷ್ಟು ಕಮ್ಮಿ ಆಗುತ್ತೆ. ಬಿಕಾಸ್ ನನಗೆ ಸಿಗ್ತಿರುವಂಥ ತುಂಬ ಜಾಸ್ತಿ ಫೀಡ್ಬ್ಯಾಕ್ ಆಗಲಿ, ತುಂಬ ಜಾಸ್ತಿ ನನಗೆ ಮೆಸೇಜ್ ಮಾಡ್ತಿರೋದು, ಎಕ್ಸಾಮಿಗೆ ಯಾವ ಲಾ ಕೇಳ್ತಾರೆ, ಹೊಸ ಲಾ ಆದರೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಹಳೆ ಲಾ ಅಲ್ಲಿ ಏನಿತ್ತು ಏನಿಲ್ಲ ಇದ್ರ ಬಗ್ಗೆ ಎಲ್ಲ ಏನು ಪ್ರಶ್ನೆ ಕೇಳ್ತಿದ್ದೀರಿ. ಇದು ನಿಮಗೆ ಕೇವಲ ಒಂದು ಹೊಸದಾಗಿ ಏನು ಆ್ಯಡ್ ಆಗಿದೆ, ಏನು ಆ್ಯಡ್ ಆಗಿಲ್ಲ, ತೆಗೆದಾಕಿದ್ದಾರೆ, ಇದನ್ನು ತಿಳ್ಕೊಂಡ್ರೆ ಸಾಕು ನಿಮಗೆ. ಬಿಕಾಸ್ ಲಾ ಕಂಪ್ಲೀಟ್ ಆಗಿ ಬದಲಾಗಿಲ್ಲ, ಲಾ ಅದೇ ಇದೆ, ಎಸೆನ್ಸ್ ಆಫ್ ಲಾ ಕಂಪ್ಲೀಟ್ ಅದೇ ಇದೆ. ಕೆಲವೊಂದು ಸೆಕ್ಷನ್ಸ್ನಲ್ಲಿ ನಾವು ಚೇಂಜಸ್ ತಂದಿದ್ದೀವಿ. ಆ ಸೆಕ್ಷನ್ಸ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಯಾಕಂದರೆ ಆಲ್ರೆಡಿ ನಾನು ನಿಮಗೆ ಮೆನ್ಷನ್ ಮಾಡಿದಾಗೆ ಕೇರಳ ಜುಡಿಷರಿ ನೋಟಿಫಿಕೇಶನ್ ಬಂದಿದೆ ಆ್ಯಂಡ್ ಕೇರಳ ಜುಡಿಷರಿ ಹೊಸ ಲಾಸ್ ಮೇಲೆ ಎಕ್ಸಾಮ್ ನಡೆಸ್ತಿದೆ. ಸೊ ನಮ್ಮ ಕರ್ನಾಟಕ ಜುಡಿಷರಿ ನಮ್ಮ ಸಿವಿಲ್ ಜಡ್ಜ್ ನೋಟಿಫಿಕೇಶನ್ ಏನು ಬರೋದೇ ಇದೆ. ಆ್ಯಂಡ್ ಈ ನೋಟಿಫಿಕೇಶನಲ್ಲಿ 50-50 ಚಾನ್ಸಸ್ ನಮಗೆ ನೋಡಬಹುದು, ಹಳೆ ಲಾ ಕೇಳಬಹುದು ಅಥವಾ ಹೊಸ ಲಾ ಅಲ್ಲೂ ಸಹ ಎಕ್ಸಾಮ್ನ ಕಂಡಕ್ಟ್ ಮಾಡಿಸ್ಬೋದು. ಸೊ ಯಾವುದೇ ಒಂದು ಲಾ ಇದ್ರೂ ಸಹ ಲಾ ಅಲ್ಲಿ ಚೇಂಜಸ್ ಇಲ್ಲ, ಕೆಲವು ಸೆಕ್ಷನ್ಸ್ ಚೇಂಜ್ ಆಗಿದೆ ಅಷ್ಟೇ. ಅದರ ಬಗ್ಗೆ ಚೂರು ಗಮನ ಕೊಟ್ಟರೆ ಸಾಕು. ಸೊ ಇದ್ರ ಬಗ್ಗೆ ಭಯ ಪಡೋವಂಥ ಕಾನ್ಸೆಪ್ಟ್ ಏನೂ ಇಲ್ಲ. ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ವಿಡಿಯೋ ಕಂಪ್ಲೀಟ್ ಆಗಿ ಟಿಲ್ ದ ಎಂಡ್ ನೋಡಿ, ಸೊ ದ್ಯಾಟ್ ನಿಮಗೆ ಒಳ್ಳೆಯ ಒಂದು ಬೇಸಿಕ್ ಈಸಿ ವೇ ಅಲ್ಲಿ ಈ ಒಂದು ಕಂಪ್ಲೀಟ್ ವಿಡಿಯೋ ಅರ್ಥ ಆಗುತ್ತೆ. ಆ್ಯಂಡ್ ಇದರಲ್ಲಿರುವಂಥ ಮೇಜರ್ ಚೇಂಜಸ್ ಏನು ಅನ್ನೋದನ್ನು ಸಹ ಅರ್ಥ ಆಗುತ್ತೆ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಮ್ಮ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ನಡೀತಿರುವಂಥ ಕಾಂಪ್ರಿಹೆನ್ಸಿವ್ ಬ್ಯಾಚ್, ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿನ ಪ್ರಿಪ್ರೇಷನಿಗೆ ಕಾಂಪ್ರಿಹೆನ್ಸಿವ್ ಬ್ಯಾಚ್. ಯಾಕೆ? ಇದು ಕಂಪ್ಲೀಟ್ ಆಗಿ ನಿಮ್ಮ ಪ್ರಿಲಿಮ್ಸ್, ಮೇನ್ಸ್ ಹಾಗೂ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್. ಸೊ ಮೇಡಮ್ ನೀವು ಇಂಟರ್ವ್ಯೂ ತನಕನೂ ನಮ್ಮ ಜೊತೆಗಿರ್ತೀರಾ, ನಮಗೆ ಗೈಡೆನ್ಸ್ ಕೊಡ್ತೀರಾ, ಡೆಫಿನೆಟ್ಲಿ ನಿಮಗೆ ಪ್ರಿಲಿಮ್ಸ್ನ ಕಂಪ್ಲೀಟ್ ಎಲ್ಲ ಸಿಲೆಬಸ್ ಕವರ್ ಮಾಡಲಾಗತ್ತೆ. ಮೇನ್ಸ್ 100% ಕವರ್ ಆಗುತ್ತೆ. ನಿಮಗೆ 4 ಪೇಪರ್ ಆ್ಯಂಡ್ ಲಾ ಪೇಪರ್ 1ನಲ್ಲಿರುವಂಥ 4 ಸಬ್ಜೆಕ್ಟ್, ಅದರ ಆನ್ಸರ್ ರೈಟಿಂಗ್, ಆನ್ಸರ್ಸ್ನ ಕರೆಕ್ಷನ್ ಮಾಡೋದು, ಹಾಗೂ ನಿಮ್ಮ ಜಡ್ಜ್ಮೆಂಟ್ ರೈಟಿಂಗ್ ಪ್ಲಸ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್ನ ಆನ್ಸರ್ ಕರೆಕ್ಷನ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಜಡ್ಜ್ಮೆಂಟ್ ರೈಟಿಂಗ್ ಅಂತಂದಾಗ ಅದರ ಅಪ್ರಿಸಿಯೇಷನ್ ಆ್ಯಂಡ್ ಮಾರ್ಷಲಿಂಗ್ ಆಫ್ ಎವಿಡೆನ್ಸ್. ತುಂಬ ಕಡೆ ಜಡ್ಜ್ಮೆಂಟ್ ರೈಟಿಂಗ್ ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ, ಬಟ್ ಎಲ್ಲೂ ನಿಮಗೆ
ಬೇಕಿರುವಂಥ ಅಪ್ರಿಸಿಯೇಷನ್ನ ಹೇಳ್ಕೊಡೋದಿಲ್ಲ. ಸೊ ಅದರ ಬಗ್ಗೆ ನಾವು ಹಲವಾರು ವಿಡಿಯೋಸಲ್ಲಿ, ಇನ್ನಷ್ಟು ಬರೋ ವಿಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ. ಬಿಕಾಸ್ ಅದೇ ನಿಮಗೆ ಮಾರ್ಕ್ಸ್ ಕೊಡುವಂಥದ್ದು. ಸೊ ಆ ಒಂದು ಕಂಪ್ಲೀಟ್ ಕ್ಲಾಸಸ್ ನಿಮಗೆ ಡೀಟೇಲ್ಡ್ ಕ್ಲಾಸಸ್ ಸಿಗತ್ತೆ. ಸೊ ಮೇನ್ಸ್ ಹಾಗೂ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ನಡೆಯುತ್ತೆ. ಆ್ಯಂಡ್ ಇದಿಷ್ಟೂ ಸಹ ಈ ಕಾಂಪ್ರಿಹೆನ್ಸಿವ್ ಬ್ಯಾಚಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ ಸಿವಿಲ್ ಜಜ್ ಎಕ್ಸಾಮಿಗೆ ಆಲ್ರೆಡಿ ಅಪಿಯರ್ ಆಗಿರೋರು, ಮುಂದೆ ಅಪಿಯರ್ ಆಗಬೇಕು ಅಂದ್ಕೊಂಡಿರೋರು, ಲಾ ಕಾಲೇಜಲ್ಲಿ ಈಗ ಓದ್ತಿರೋವಂಥವ್ರು ಪ್ರತಿಯೊಬ್ಬರಿಗೂ ಸಹ ಈ ಬ್ಯಾಚ್ ಓಪನ್ ಇರುತ್ತೆ. ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಸ್ಯಾಟರ್ಡೇ ಆ್ಯಂಡ್ ಸಂಡೇಸ್ ನಿಮಗೆ ಹೊಸ 3 ಕ್ರಿಮಿನಲ್ ಲಾಸ್ ಈ ಬ್ಯಾಚಲ್ಲಿ ಇನ್ಕ್ಲೂಸಿವ್ ಆಗಿನೂ ಸಹ ನಡೀತಿದೆ. ಇಲ್ಲ ಅಂತಂದರೆ ನೀವು ಕೇವಲ ಅದ್ರ ಬಗ್ಗೆನೇ ಸ್ಯಾಟರ್ಡೇ ಸಂಡೇ ವೀಕೆಂಡ್ಸಲ್ಲಿ ಏನು ನಡೀತಿದೆ ಸ್ಪೆಸಿಫಿಕ್ ಆಗಿ ಹೊಸ ಕ್ರಿಮಿನಲ್ ಲಾಸ್ ಬಗ್ಗೆ ತಿಳ್ಕೊಬೇಕಾ, ಅದಕ್ಕೂ ಸ್ಪೆಸಿಫಿಕ್ ಆಗಿ ಜಾಯಿನ್ ಆಗಬಹುದು. ಸೊ ಇದಷ್ಟೂ ಸಹ, ಸೊ ಈ ಬ್ಯಾಚ್ ನಿಮಗೆ ಹೊಸ ಕ್ರಿಮಿನಲ್ ಲಾಸ್ನೂ ಸಹ ಒಟ್ಟಿಗೆ ಸೇರಿಸಿ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ಈ ಬ್ಯಾಚಲ್ಲಿ ನಿಮಗೆ ಪ್ರೊವೈಡ್ ಮಾಡಲಾಗುತ್ತೆ. ಸೊ ಇದಿಷ್ಟೂ ಸಹ ಕೇವಲ 15,000 ರುಪೀಸ್ಗೆ ನಿಮಗೆ ಪ್ರೊವೈಡ್ ಮಾಡ್ತಿರೋವಂಥದ್ದು. ಆ್ಯಂಡ್ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನಡೆಯುತ್ತೆ ಕ್ಲಾಸಸ್, ಲೈವ್ ಕ್ಲಾಸಸ್ ಆಗಿರುತ್ತೆ. ಸೊ ದ್ಯಾಟ್ ನೀವು ಡೈರೆಕ್ಟಾಗಿ ಇಂಟ್ರಾಕ್ಟ್ ಮಾಡಬಹುದು, ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಬಹುದು. ಸ್ಟಡಿ ಮಟೀರಿಯಲ್ ಸಿಗುತ್ತೆ, ಮಾಕ್ ಟೆಸ್ಟ್ ಟೈಮ್ಲಿ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ ಏನು ಕವರ್ ಆಗ್ತಿರುತ್ತೆ ಅದರ ಟೆಸ್ಟ್ ನಡೀತಿರುತ್ತೆ. ವೆರಿ ಮಸ್ಟ್ ಇಂಪಾರ್ಟೆಂಟ್ ಇದು. ಸೊ ಹಾಗೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ತಿರೋವಂಥದ್ದು. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಜಾಸ್ತಿನೇ ಫೋಕಸ್ ಮಾಡ್ತೀವಿ. ಪ್ಲಸ್ ಕ್ಲಾಸಸ್ ಮೋಸ್ಟ್ ಇಂಪಾರ್ಟೆಂಟ್, ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ನಿಮಗೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡಕ್ಕೂ ನೀವು ಕನ್ನಡ ಮೀಡಿಯಮ್ ಆದರೂ ಪರವಾಗಿಲ್ಲ, ಇಂಗ್ಲೀಷ್ ಮೀಡಿಯಮ್ ಆದರೂ ಪರವಾಗಿಲ್ಲ, ನಿಮಗೆ ಈ ಬ್ಯಾಚಸಲ್ಲಿ ಕಂಪ್ಲೀಟ್ ಎಂಟೈರ್ ಸಿಲೆಬಸ್ ಎರಡು ಭಾಷೆಯಿಂದ ಕವರ್ ಮಾಡಲಾಗುತ್ತೆ. ಸೊ ಈ ಬ್ಯಾಚ್ ನಿಮಗೆ 6 months ಡ್ಯೂರೇಷನ್, ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸ್ ಅಡ್ಮಿಷನ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಆ್ಯಂಡ್ ಕ್ಲಾಸಸ್ ನಡೀತಿದೆ. ಸೊ ಹಾಗಾಗಿ ಈ ಒಂದು ಕಂಪ್ಲೀಟ್ ಬ್ಯಾಚ್ ಏನಿದೆ ಸರ್ಕ್ಯುಲೇಷನಲ್ಲಿ ನಡೆಯುತ್ತೆ. ಸೊ ನಿಮಗೆ ಪ್ರತಿಯೊಂದು ಟಿಲ್ ಯೋರ್ ಎಕ್ಸಾಮ್ ನಿಮ್ಮ ಜೊತೆ ಇದ್ದು ನಿಮ್ಮ ಈ ಕನಸನ್ನು ಈಡೇರಿಸೋದಕ್ಕೆ ನಾವು ನಿಮ್ಮ ಜೊತೆ ನಿಂತಿರ್ತೀವಿ. ಸೊ ಸ್ವಾತಿ ಲಾ ಕ್ಲಾಸಸ್ಸಲ್ಲಿ ಇಂಟ್ರೆಸ್ಟ್ ಇರುವಂಥ ಅಷ್ಟು ಜನ ನೀವು ಈ ಬ್ಯಾಚ್ಗೆ ಎನ್ರೋಲ್ ಆಗಬಹುದು. ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅವರಿಗೆ ಖಂಡಿತ ಈ ಮಾಹಿತಿನ ತಿಳಿಸಿ. ಬಿಕಾಸ್ ಲ್ಯಾಕ್ ಆಫ್ ಅವೇರ್ನೆಸ್ಸಿಂದ ತುಂಬ ಜನ ಸರಿಯಾದಂಥ ಗೈಡೆನ್ಸ್ ಸಿಗ್ತಿಲ್ಲ. ಸೊ ಗೈಡೆನ್ಸ್ ಒಳ್ಳೆ ರೀತಿ ಸಿಕ್ಕಲ್ಲಿ ಡೆಫಿನೆಟ್ಲಿ ಅವರ ಕನಸನ್ನು ಅಚೀವ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಸೊ ನಿಮ್ಮ ಕಡೆಯಿಂದ ಆದಷ್ಟು ಈ ಹೆಲ್ಪನ್ನು ಖಂಡಿತ ಮಾಡಿ. ಸೊ ನೆಕ್ಸ್ಟ್ ಈಗ ನಮ್ಮ ಹೊಸ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೊಸ ಲಾಸ್, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಅಲ್ಲಿ ಏನೇನೆಲ್ಲ ಹೊಸ ಪ್ರಾವಿಷನ್ಸ್ ಆ್ಯಡ್ ಆಗಿದೆ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಹೊಸ ಪ್ರಾವಿಷನ್ಸ್ ಏನು ಆ್ಯಡ್ ಆಗಿದೆ, ಈ ಲಾ ನಿಮಗೆ ಯಾವತ್ತು ಪಾಸ್ ಆಗಿರೋದು 25th December 2023 ಹಾಗೂ ಯಾವತ್ತಿಂದ ಜಾರಿಗೆ ಬರುತ್ತೆ 1st July 2024. ಈ ಎರಡೂ ಡೇಟ್ ಎಕ್ಸಾಮಲ್ಲಿ ಕೇಳಬಹುದಾಗಿರೋಂಥ ಡೇಟ್. ಸೊ ನೆನಪಿರಲಿ ಈ ಡೇಟ್ಸ್. ಸೊ ಫಸ್ಟ್ ಥಿಂಗ್, ಸೆಕ್ಷನ್ 2 clause 1 ಸಬ್ ಕ್ಲಾಸ್ ಎ ನಿಮ್ಮ ಈ ಒಂದು ಡೆಫಿನೇಷನ್ ಕ್ಲಾಸಸ್ಸಲ್ಲಿ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ರೆಕಾರ್ಡ್ ಡೆಫಿನೇಷನ್ ಆ್ಯಡ್ ಆಗಿದೆ. ಇದಕ್ಕೆ ಮುಂಚೆ ಇದಿರಲಿಲ್ಲ. ಸೊ ಎಲೆಕ್ಟ್ರಾನಿಕ್ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೂಲಕ ನೀವು ಎವಿಡೆನ್ಸಸ್ನ ನಿಮ್ಮ ಒಂದು ಕಂಪ್ಲೀಟ್ ಇದನ್ನು ನಾವು ಎಲೆಕ್ಟ್ರಾನಿಕ್ ಮೀಡಿಯಾಯಿಂದ ನಾವು ಕವರ್ ಮಾಡಬಹುದು ಅನ್ನೋದನ್ನು ಇನ್ಕ್ಲೂಡ್ ಮಾಡಿದ್ದೀವಿ ಸೆಕ್ಷನ್ 2 clause 1A. ಸೆಕ್ಷನ್ 2 clause 1 ಸಬ್ ಕ್ಲಾಸ್ ಬಿ ಬೇಲ್ ನಮಗೆ ಮುಂಚೆ ಡಿಫೈನ್ ಆಗಿತ್ತು. ಬಟ್ ಬೇಲೆಬಲ್ ನಾನ್ ಬೇಲೆಬಲ್ ಒಫೆನ್ಸ್ ಮುಖಾಂತರ ಇತ್ತು. ಇದು ಬೇಲ್ ಅಂದರೆ ಒಬ್ಬ ಅಕ್ಯೂಸ್ ಅಥವಾ ಕನ್ವಿಕ್ಟ್ ಪರ್ಸನ್ನ ನೀವು ಬೇಲ್ ಮುಖಾಂತರ ಹೇಗೆ ಆಚೆಗೆ ತಗೊಳ್ತೀರಿ ಅನ್ನೋವಂಥದ್ದು ಡೆಫಿನೇಷನ್. ಸೆಕ್ಷನ್ 2 clause 1D ಬೇಲ್ ಬಾಂಡ್ ಬಗ್ಗೆ ಹೇಳುತ್ತೆ. ಅಂದರೆ ವಿತ್ ಶ್ಯೂರಿಟಿ ಒಬ್ಬ ವ್ಯಕ್ತಿನ ಬೇಲ್ ತಗೊಳ್ಳೋದು. ಸೆಕ್ಷನ್ 2 clause 1 ಸಬ್ ಕ್ಲಾಸ್ ಇ ಬಾಂಡ್ ಡಿಫೈನ್ ಮಾಡುತ್ತೆ. ಬಾಂಡ್ ಅಂತಂದರೆ ಪರ್ಸನಲ್ ಬಾಂಡ್ ಮುಖಾಂತರ ಯಾವುದೇ ಶ್ಯೂರಿಟಿ ಇಲ್ಲದೆ. ಸೆಕ್ಷನ್ 2 clause 1 clause ಐ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಬಗ್ಗೆ ಮಾತನಾಡುತ್ತೆ. ಸೊ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ನಾವು ಇದಕ್ಕೆ ಮುಂಚೆ ನಮಗೆ ಎಲೆಕ್ಟ್ರಾನಿಕ್ ಡೇಟಾ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಡಿಫಿನೇಷನ್ಸ್ ಅಲ್ಲಿ ನಾವು ಅಮೆಂಡ್ ಮಾಡ್ತಿದ್ವಿ, ಇರಲಿಲ್ಲ, ಡಿಫೈನ್ ಆಗಿರಲಿಲ್ಲ. ಸೊ ಈಗ ಇದು ಡಿಫೈನ್ ಆಗಿದೆ. ಸೆಕ್ಷನ್ 35 clause 7 ವೆನ್ ಪೊಲೀಸ್ ಮೇ ಅರೆಸ್ಟ್ ವಿತೌಟ್ ವಾರೆಂಟ್, ಇದು ಆಲ್ರೆಡಿ ಇತ್ತು, ಇದರಲ್ಲಿ ಹೊಸ ಕ್ಲಾಸ್ ಆ್ಯಡ್ ಆಗಿದೆ.
Section 86, identification and attachment of property of proclaimed offender. ಸೊ ಸೆಕ್ಷನ್ 86 ಒಬ್ಬ ಏನು ಪ್ರೊಕ್ಲೇಮ್ಡ್ ಒಫೆಂಡರ್ ಅಂತ ಹೇಳಿ ಯಾವ ವ್ಯಕ್ತಿನ ಪ್ರೊಕ್ಲೇಮ್ಡ್ ಪರ್ಸನ್ ಆ ವ್ಯಕ್ತಿಯ ಒಂದು ಏನು ಅಟ್ಯಾಚ್ ಪ್ರಾಪರ್ಟಿ ಏನೇನಿದೆ ಅನ್ನೋದನ್ನ ಐಡೆಂಟಿಫೈ ಮಾಡೋದಕ್ಕೆ ಹಾಗೂ ಅಟ್ಯಾಚ್ ಮಾಡೋದ್ರ ಬಗ್ಗೆ ಪ್ರಾವಿಷನ್. ಸೆಕ್ಷನ್ 105 ರೆಕಾರ್ಡಿಂಗ್ಸ್ ಆಫ್ ಸರ್ಚ್ ಅಂಡ್ ಸೀಜರ್ ಥ್ರೂ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್. ಸೊ ಸರ್ಚ್ ಅಂಡ್ ಸೀಜರ್ ಪೊಲೀಸ್ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಆಗಲಿ ಏನೊಂದನ್ನು ಸಹ ಅವರು ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ವಿಡಿಯೋ ರೆಕಾರ್ಡಿಂಗ್ ಮಾಡಬಹುದು ಹಾಗೂ ಆಡಿಯೋ ರೆಕಾರ್ಡಿಂಗ್ಸ್ ಮುಖಾಂತರ ಅವರು ವಿಟ್ನೆಸಸ್ನ ಎವಿಡೆನ್ಸಸ್ನ ಪ್ರೊಡ್ಯೂಸ್ ಮಾಡಬಹುದು, ಅವರ ಒಂದು ಇನ್ವೆಸ್ಟಿಗೇಷನ್ ನಡೆಸಬಹುದು. ಸೆಕ್ಷನ್ 107 ಅಟ್ಯಾಚ್ಮೆಂಟ್ ಫೋರ್ಫೀಚರ್ ಆರ್ ರಿಸ್ಟೋರೇಷನ್ ಆಫ್ ಪ್ರಾಪರ್ಟಿ. ಸೆಕ್ಷನ್ 172 person bound to conform to lawful directions of person. ಇದು ಮುಂಚೆ ಇರಲಿಲ್ಲ ಈ ಸೆಕ್ಷನ್, ಈಗ ಆ್ಯಡ್ ಆಗಿರುವಂಥದ್ದು ಹೊಸ ಸೆಕ್ಷನ್. ಸೆಕ್ಷನ್ 336 ಎವಿಡೆನ್ಸ್ ಆಫ್ ಪಬ್ಲಿಕ್ ಸರ್ವೆಂಟ್ ಎಕ್ಸ್ಪರ್ಟ್ಸ್ ಪೊಲೀಸ್ ಆಫೀಸರ್ಸ್ ಇನ್ ಸರ್ಟೇನ್ ಕೇಸಸ್. ಸೊ ಪಬ್ಲಿಕ್ ಸರ್ವೆಂಟ್ಸ್ ಎಕ್ಸ್ಪರ್ಟ್ಸ್ ಇವರ ಒಂದು ಎವಿಡೆನ್ಸಸ್ನ ನಾವು ಹೇಗೆ ಕನ್ಸಿಡರ್ ಮಾಡ್ತೀವಿ ಸೆಕ್ಷನ್ 336 ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೆಕ್ಷನ್ 356 ನಮಗೆ ಇನ್ಕ್ವೈರಿ ಟ್ರಯಲ್ ಆರ್ ಜಡ್ಜ್ಮೆಂಟ್ ಅಬ್ಸೆನ್ಷಿಯಾ ಆಫ್ ಪ್ರೊಕ್ಲೇಮ್ಡ್ ಒಫೆಂಡರ್. ಸೊ ಇದರಲ್ಲಿ ಒಬ್ಬ ವ್ಯಕ್ತಿ ಪ್ರೊಕ್ಲೇಮ್ಡ್ ಒಫೆಂಡರ್ ಅಂತಂದಾಗ ಅವರ ಇನ್ಕ್ವೈರಿ ಟ್ರಯಲ್ ಪ್ರೊಸೀಜರ್ ಯಾವ ರೀತಿ ನಡೆಯುತ್ತೆ ಅದರ ರಿಲೇಟೆಡ್ ಆಗಿರುತ್ತೆ. ಸೆಕ್ಷನ್ 398 ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್. ಸೊ ಒಬ್ಬ ವಿಟ್ನೆಸ್ನ ಪ್ರೊಟೆಕ್ಟ್ ಮಾಡುವಂಥದ್ದೊಂದು ಏನು ಪ್ರಾವಿಷನ್ಸ್ ಇದೆ ಸೆಕ್ಷನ್ 398 ಅಲ್ಲಿ ಆ್ಯಡ್ ಆಗಿದೆ. ಸೆಕ್ಷನ್ 472 ಮರ್ಸಿ ಪಿಟಿಷನ್ ಇನ್ ಡೆತ್ ಸೆಂಟೆನ್ಸ್ ಕೇಸಸ್. ಸೊ ಡೆತ್ ಸೆಂಟೆನ್ಸ್ ಕೇಸಸ್ ಅಲ್ಲಿ ನಾವು ಅಪ್ಲೈ ಮಾಡುವಂಥ ಮರ್ಸಿ ಪಿಟಿಷನ್ಸ್ ರಿಲೇಟೆಡ್ ನಮಗೆ 472 ಡೀಲ್ ಮಾಡುತ್ತೆ. ಸೆಕ್ಷನ್ 530 ಟ್ರಯಲ್ ಆ್ಯಂಡ್ ಪ್ರೊಸೀಡಿಂಗ್ಸ್ ಟು ಬಿ ಹೆಲ್ಡ್ ಇನ್ ಎಲೆಕ್ಟ್ರಾನಿಕ್ ಮೋಡ್. ಅಗೇನ್ ಇದು ನಮ್ಮ ಟ್ರಯಲ್ ಪ್ರೊಸೀಡಿಂಗ್ಸ್ ಎಲ್ಲ ಏನಿದೆ ಅದನ್ನು ಸಹ ನೀವು ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮುಖಾಂತರ ಪ್ರೊಸೀಡಿಂಗ್ಸ್ ಹೆಲ್ಡ್ ಮಾಡಿಸ್ಬೋದು, ಇದರ ರಿಲೇಟೆಡ್ ಆಗಿರುತ್ತೆ. ಸೊ ಇದಿಷ್ಟು ನಮಗೆ ಹೊಸದಾಗಿ ಆ್ಯಡ್ ಆದಂಥ ಸೆಕ್ಷನ್ಸ್. ಇನ್ನು ಮುಂದೆ ಇದರ ಲೆಕ್ಚರ್ ಸೀರೀಸ್ ಅಲ್ಲಿ ಇನ್ನಷ್ಟು ವಿಡಿಯೋಸ್ ಬರ್ತಾನೆ ಇರುತ್ತೆ ಆ್ಯಂಡ್ ನಾವು ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಸೆಕ್ಷನ್ನು ಪ್ರತಿಯೊಂದು ಪ್ರಾವಿಷನ್ಸ್ನು ಡೀಟೇಲ್ ಆಗಿ ಅನಲೈಸ್ ಮಾಡೋಣ. ಸೊ ಈಗ ಇದೊಂದು ಇಂಟ್ರೊಡಕ್ಷನ್ ವಿಡಿಯೋ. ಈಗ ನೆಕ್ಸ್ಟ್ ಟೇಬಲ್ ನಮ್ಮ ಹಳೆ ಏನು CRPC ಅಲ್ಲಿ ಇದ್ದಂಥ ಪ್ರಾವಿಷನ್ಸ್ನ ತೆಗೆದಿದ್ದೀವಿ ಆ್ಯಂಡ್ BNS ಅಲ್ಲಿ ಇನ್ನು ಮುಂದೆ ಅವು ಕಾಣಿಸೋದಿಲ್ಲ, BNSS ಅಲ್ಲಿ ಅನ್ನುವಂಥ ಪ್ರಾವಿಷನ್ಸ್ ನೋಡೋಣ. ಸೊ ಇದಕ್ಕೆ ಮುಂಚೆ ನಮಗೆ ಇಂಡಿಯಾ ಡಿಫೈನ್ ಆಗಿತ್ತು. ಈಗ ಇಂಡಿಯಾನ ನಾವು ಆಲ್ರೆಡಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅಂತ ಆಕ್ಟ್ ಹೆಸರಲ್ಲೇ ಹೇಳ್ತಿದ್ದೀವಿ. ಸೊ ಹಾಗಾಗಿ ಇಂಡಿಯಾ ಡೆಫಿನೇಷನ್ ತೆಗೆದಿದ್ದೀವಿ. ಸೆಕ್ಷನ್ 2 ಕ್ಲಾಸ್ F ಇರೋದಿಲ್ಲ. ಸೆಕ್ಷನ್ 2 ಕ್ಲಾಸ್ K ಮೆಟ್ರೋಪಾಲಿಟನ್ ಏರಿಯಾ. ಸೊ ಮೆಟ್ರೋಪಾಲಿಟನ್ ಏರಿಯಾಗೆ ಸಂಬಂಧಪಟ್ಟ ಹಾಗಿದ್ದಂಥ ಅಷ್ಟು ಸೆಕ್ಷನ್ಸ್ ಸಬ್ ಸೆಕ್ಷನ್ಸ್ ಡೆಫಿನೇಷನ್ ಕ್ಲಾಸ್ ಪ್ರತಿಯೊಂದು ತೆಗೆದಾಕಿದ್ದೀವಿ. ಸೊ ಇನ್ನು ಮುಂದೆ ಆ ಕಾನ್ಸೆಪ್ಟ್ ಇರೋದಿಲ್ಲ. ಸೊ 2 ಕ್ಲಾಸ್ K ನಮಗೆ ಮೆಟ್ರೋಪಾಲಿಟನ್ ಏರಿಯಾ ಬಗ್ಗೆ ಹೇಳುತ್ತೆ. 2 ಕ್ಲಾಸ್ Q ಪ್ಲೀಡರ್ ಡಿಫೈನ್ ಮಾಡಿದ್ರು, ಈಗ ಇರೋದಿಲ್ಲ. 2 ಕ್ಲಾಸ್ T ಪ್ರಿಸ್ಕ್ರೈಬ್ಡ್ ಡೆಫಿನೇಷನ್ ತೆಗೆದಿದ್ದೀವಿ. 8 ಮೆಟ್ರೋಪಾಲಿಟನ್ ಏರಿಯಾ. ಮೆಟ್ರೋಪಾಲಿಟನ್ ಏರಿಯಾ ಪುನಃ ಸ್ಟ್ರೆಸ್ ಮಾಡ್ತಿದ್ದೀನಿ, ಯಾಕಂದರೆ ಇದು ನಮ್ಮ ಎಕ್ಸಾಮಲ್ಲಿ ಡೆಫಿನೆಟ್ಲಿ ಒಂದು ಕೇಳಬಹುದಾದಂಥ ಪ್ರಶ್ನೆ ಆಗುತ್ತೆ. ಸೆಕ್ಷನ್ 10 ಸಬಾರ್ಡಿನೇಷನ್ ಆಫ್ ಅಸಿಸ್ಟೆಂಟ್ ಸೆಷನ್ ಜಡ್ಜ್. ಸೊ ಇದೂ ಸಹ ಈಗ ಅಗತ್ಯ ಇಲ್ಲ, ಸೊ ತೆಗೆದಿದ್ದಾರೆ. ಸೆಕ್ಷನ್ 16 ಕೋರ್ಟ್ಸ್ ಆಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್. ಸೊ ಅಗೇನ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ರಿಲೇಟೆಡ್ ಇದ್ದಂಥ ಕೋರ್ಟ್ಸ್ ಇನ್ನು ಮುಂದೆ ಇಲ್ಲ. ಸೊ ಸೆಕ್ಷನ್ 17 ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್, ಅಡಿಷನಲ್ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್. ಸೆಕ್ಷನ್ 18 ಸ್ಪೆಷಲ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್. ಸೆಕ್ಷನ್ 19 ಸಬಾರ್ಡಿನೇಷನ್ ಆಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್. ಇದಿಷ್ಟು ಪ್ರಾವಿಷನ್ಸ್ ನಿಮಗೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ರಿಲೇಟೆಡ್ ಇನ್ನು ಮುಂದೆ ಕಾಣಿಸೋದಿಲ್ಲ. ನೆಕ್ಸ್ಟ್ ಸೆಕ್ಷನ್ 27 ಜ್ಯೂರಿಸ್ಡಿಕ್ಷನ್ ಇನ್ ದ ಕೇಸ್ ಆಫ್ ಜುವೆನೈಲ್ಸ್. ಇದು ಸ್ಪೆಸಿಫಿಕ್ ಆಗಿ ನಮಗೆ ಜುವೆನೈಲ್ ಜಸ್ಟಿಸ್ ಆಕ್ಟ್ 2015 ಅಲ್ಲಿ ಕವರ್ ಆಗ್ತಿದೆ. ಸೊ ಹಾಗಾಗಿ ಇದರ ಅಗತ್ಯ ಇರೋದಿಲ್ಲ, ತೆಗೆದಿದ್ದೀವಿ. ಸೆಕ್ಷನ್ 27 ಇಲ್ಲ. ಸೆಕ್ಷನ್ 144 ಕ್ಲಾಸ್ A ಪವರ್ ಟು ಪ್ರೊಹಿಬಿಟ್ ಕ್ಯಾರಿಯಿಂಗ್ ಆರ್ಮ್ಸ್ ಇನ್ ಪ್ರೊಸೆಷನ್ ಆರ್ ಮಾಸ್ ಡ್ರಿಲ್ ಆರ್ ಮಾಸ್ ಟ್ರೈನಿಂಗ್ ವಿತ್ ಆರ್ಮ್ಸ್. ಸೊ ಈ ಒಂದು ಸೆಕ್ಷನ್ 144A ಇರೋದಿಲ್ಲ ಇನ್ನು ಮುಂದೆ. 153 ಇನ್ಸ್ಪೆಕ್ಷನ್ ಆಫ್ ವೇಟ್ಸ್ ಆ್ಯಂಡ್ ಮೆಷರ್ಸ್. 355 ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಜಡ್ಜ್ಮೆಂಟ್. ಸೊ ಅವರೇ ಇರೋದಿಲ್ಲ ಅಂದರೆ ಈ ಒಂದು ಪ್ರಾವಿಷನ್ಗೂ ಸಹ ಅರ್ಥ ಇರೋದಿಲ್ಲ. ಸೆಕ್ಷನ್ 404 ಸ್ಟೇಟ್ಮೆಂಟ್ ಬೈ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಆಫ್ ಗ್ರೌಂಡ್ಸ್ ಆಫ್ ಹಿಸ್ ಡಿಸಿಷನ್ ಟು ಬಿ ಕನ್ಸಿಡರ್ಡ್ ಬೈ ಹೈಕೋರ್ಟ್. ಸೊ ನಮಗೆ
ಕಂಪ್ಲೀಟ್ ಆಗಿ ಎಂಟೈರ್ಲಿ ಇದಿಷ್ಟು ಮೇಜರ್ ಚೇಂಜ್ CRPC ಅಲ್ಲಿ ಏನಾದರೂ ಬದಲಾವಣೆ ನಮಗೆ ಆಗಿದೆ ಅಂತಂದ್ರೆ ಇದೇನೆ. ಅಂದ್ರೆ ಹಳೆ ಪ್ರಾವಿಷನ್ಸ್ನ ತೆಗೆದು ನೋಡ್ತಿರೋದು ಅಂತಂದ್ರೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಸಂಬಂಧಪಟ್ಟ ಹಾಗೆ ಪ್ರಾವಿಷನ್ಸ್ ಕಾಣೋದಿಲ್ಲ. ಸೊ ಇದಿಷ್ಟು ಇನ್ ಮುಂದೆ ಇರಲ್ಲ ನಿಮ್ಮ ಹೊಸ BNSS ಅಲ್ಲಿ 1st ಜುಲೈಯಿಂದ ಏನು ಕಾಣ್ತೀವಿ ಅದರಲ್ಲಿ ಇರೋದಿಲ್ಲ. ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಹೇಗಿರುತ್ತೆ ಏನು ಅನ್ನೋದು ಕಾದು ನೋಡಬೇಕಾಗತ್ತೆ. ಬಿಕಾಸ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್, ಮೆಟ್ರೋಪಾಲಿಟನ್ ಕೋರ್ಟ್ಸ್ ಆಲ್ರೆಡಿ ಏನಿದೆ, ಸೊ ಇದರ ಒಂದು ಹೇಗೆ ನಡೆಯುತ್ತೆ ಅದು ನೋಡುವಂಥದ್ದು. ಅದು ಬಿಟ್ಟು ಆಕ್ಟ್ ಪ್ರಕಾರ ಈ ಒಂದು ಪ್ರಾವಿಷನ್ಸ್ನ ನಾವು ರಿಮೂವ್ ಮಾಡಿದ್ದಾರೆ. ಆ್ಯಂಡ್ ಇದಿಷ್ಟು ಹೊಸದಾಗಿ ಆ್ಯಡ್ ಆಗಿರುವಂಥ ಡೆಫಿನೇಷನ್ಸ್. ಸೊ ಮೇಜರ್ಲಿ ನಾವು ಆ್ಯಡ್ ಆಗಿರೋದು ನೋಡಬಹುದು ಅಂತಂದರೆ ಬೇಲ್ ರಿಲೇಟೆಡ್ ಪ್ರಾವಿಷನ್ಸ್ ಆ್ಯಡ್ ಮಾಡಿದ್ದೀವಿ, ಹಾಗೂ ಎಲೆಕ್ಟ್ರಾನಿಕ್ ಆಡಿಯೋ ವಿಡಿಯೋ ರೆಕಾರ್ಡ್ಸ್ನ ನೀವು ಇನ್ವೆಸ್ಟಿಗೇಷನ್ ಪೀರಿಯಡಲ್ಲಿ, ಟ್ರಯಲ್ ಸ್ಟೇಜಲ್ಲಿ ಎಲ್ಲ ಯೂಸ್ ಮಾಡಬಹುದು ಅನ್ನೋದನ್ನು ನಾವು ಕನ್ಸಿಡರ್ ಮಾಡ್ತಿದ್ದೀವಿ. ಸೊ ಯಾವುದೇ ರೀತಿ ನಿಮ್ಮ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಆಗಿರಲಿ ಪ್ರತಿಯೊಂದನ್ನು ಸಹ ಆಸ್ ಅ ವಿಟ್ನೆಸ್ ತಗೊಳ್ಬಹುದು. ಇದನ್ನೆಲ್ಲ ನಾವು ಈಗ ಆ್ಯಡ್ ಮಾಡಿದ್ದೀವಿ. ಇನ್ನೊಂದಷ್ಟು ಪ್ರಾವಿಷನ್ಸ್ ಏನನ್ನೆಲ್ಲ ಆ್ಯಡ್ ಮಾಡಬಹುದಿತ್ತು, ಈ ರೀತಿ ಆಗಬಹುದಿತ್ತು ಅನ್ನೋದೆಲ್ಲ ನಾವು ಮುಂದಕ್ಕೆ ಬರುವಂಥ ನಮ್ಮ ಡೀಟೇಲ್ಡ್ ಲೆಕ್ಚರ್ ಸೀರೀಸಲ್ಲಿ ಡೆಫಿನೆಟ್ಲಿ ಕವರ್ ಮಾಡೋಣ. ಇದ್ರ ಬಗ್ಗೆ ನೀವಿಗೆ ಇನ್ನಷ್ಟು ವಿಡಿಯೋಸ್ ಖಂಡಿತ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ. ಆ್ಯಂಡ್ ಚಾನಲ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಖಂಡಿತ ಇದನ್ನು ಶೇರ್ ಮಾಡಿ. ಲಾ ಸ್ಟೂಡೆಂಟ್ಸ್ ಯಾರ್ಯಾರೆಲ್ಲ ಈ ವಿಡಿಯೋಸ್ ನೋಡ್ತಿದ್ದೀರಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಬಿಕಾಸ್ ಈ ಒಂದು ವಿಡಿಯೋಸಲ್ಲಿ ಇನ್ನಷ್ಟು ನಿಮಗೆ ಫರ್ದರ್ BNSS ಸಂಬಂಧಪಟ್ಟ ಹಾಗೆ ವಿಡಿಯೋಸ್ ಬರುತ್ತೆ. ಸೊ ಇದಷ್ಟನ್ನು ಆಗಿತ್ತು ನಮ್ಮ ಬೇಸಿಕ್ ಇಂಟ್ರಡಕ್ಷನ್ ಪ್ಲಸ್ ಆ್ಯಡ್ ಆಗಿದ್ದು ಹಾಗೂ ತೆಗೆದುಹಾಕಿರುವಂಥ ಒಂದು ಪ್ರಾವಿಷನ್ಸ್ನ ಸ್ಟಾರ್ಟಿಂಗ್ ವಿಡಿಯೋ. ಹಾಗೆ ಅಗೇನ್ ಈ ಬ್ಯಾಚ್ಗೆ ಎನ್ರೋಲ್ ಆಗೋದಕ್ಕೆ 9650849915 ಈ ನಂಬರಿಗೆ ನೀವು ಕಾಲ್ ಅಥವಾ ವಾಟ್ಸ್ಆ್ಯಪ್ ಮುಖಾಂತರ ಇನ್ನಷ್ಟು ಡೀಟೇಲ್ಸ್ ತಗೊಂಡು ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಬ್ಯಾಚ್ ರಿಲೇಟೆಡ್ ಕಂಪ್ಲೀಟ್ ಆಗಿ ನಿಮಗೆ ಏನೇ ಡೌಟ್ ಇದ್ರೂ ಸಹ ನೀವು ಕನ್ಸರ್ನ್ ಮಾಡಬಹುದು. ಹಾಗೆ ಅಗೇನ್ ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಿಮಗೆ ಒಂದೇ ಒಂದು ಪ್ಲ್ಯಾಟ್ಫಾರ್ಮ್, ಸೇಮ್ ಇದೇ ಪ್ಲ್ಯಾಟ್ಫಾರ್ಮಲ್ಲಿ ಈ ಬ್ಯಾಚಲ್ಲಿ ಎನ್ರೋಲ್ ಆಗ್ತಿರೋಂಥವ್ರಿಗೆ ಮಾತ್ರನೇ ಈ ಅದಷ್ಟೂ ಸಹ ಆಫರಲ್ಲಿ ಅಂದರೆ ನಿಮ್ಮ ಹೊಸ BNS ಪ್ರಾವಿಷನ್ಸ್ ಆಗಲಿ, ಹೊಸ 3 ಕ್ರಿಮಿನಲ್ ಲಾಸ್ ಒಂದೊಂದಕ್ಕೂ ಸಪ್ರೇಟ್ ಚಾರ್ಜಸ್ ಅಲ್ಲ. ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಎಲ್ಲ ಸೇರಿ 15,000. ಇದರಲ್ಲಿ ನಿಮಗೆ ನಿಮ್ಮ ಒಟ್ಟಾರೆ ಎಲ್ಲ ಹೊಸ ಲಾಸನ್ನು ಸಹ ಕವರ್ ಆಗುತ್ತೆ. ಆ್ಯಂಡ್ ಈ ಆಫರ್ ಡೆಫಿನೆಟ್ಲಿ ಈ ಬ್ಯಾಚಿಗೆ ಅಷ್ಟೇ ಸೀಮಿತವಾಗಿರುತ್ತೆ. ಸೊ ಹಾಗಾಗಿ ನಮ್ಮ ಹೊಸ ಬ್ಯಾಚಸ್ ಏನು ಸ್ಟಾರ್ಟ್ ಆಗುತ್ತೆ ಈಗ, RRR ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಪ್ರಿಲಿಮ್ಸಿಗೆ ಮುಂಚೆ, ಅಲ್ಲೆಲ್ಲ ಅಗೇನ್ ಈ ಆಫರ್ ಅಪ್ಲೈ ಆಗೋದಿಲ್ಲ. ಸೊ ಯಾರೆಲ್ಲ ನೀವು ಅಡ್ಮಿಷನ್ ತೊಗೊಳ್ಬೇಕು, ಜಡ್ಜ್ ಆಗಬೇಕು ಅಂದ್ಕೊಂಡಿದ್ದೀರಿ, ಸೊ ನಿಮಗೆ ಅಟ್ ಅ ವೆರಿ ನಾಮಿನಲ್ ಪ್ರೈಸ್ 15,000ಕ್ಕೆ ಇಷ್ಟೆಲ್ಲ ಪ್ರೊವೈಡ್ ಮಾಡ್ತಿರೋದು ಕೇವಲ ಈ ಬ್ಯಾಚಿಗೆ ಮಾತ್ರನೇ. ಸೊ ಹಾಗಾಗಿ ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸ್ ಡಿಲೇ ಮಾಡದೆ ನೀವು ನಿಮ್ಮ ಅಡ್ಮಿಷನ್ಸನ್ನು ತಗೊಳ್ಳಿ. ಆ್ಯಂಡ್ ವಿಡಿಯೋಸ್ ಇಷ್ಟ ಆಗ್ತಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಬಿಕಾಸ್ ಇನ್ನು ಮುಂದೆ ನಿಮಗೆ ಈ ಚಾನಲಲ್ಲಿ ನಿಮಗೆ ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ಎಲ್ಲ ರೀತಿಯಾದಂಥ ಹೊಸ ಕ್ರಿಮಿನಲ್ ಲಾಸ್ ಬಗ್ಗೆ ಆಗಲಿ ಇಲ್ಲ ಎಕ್ಸಾಮ್ ರಿಲೇಟೆಡ್ ಡೀಟೇಲ್ಸ್ ನಿಮಗೆ ಇನ್ನು ಮುಂದೆ ಆ್ಯಕ್ಟಿವ್ಲಿ ಸಿಗ್ತಿರತ್ತೆ. ಸೊ ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.